ವೆಲ್ಕಮ್ ಟು ಮೈ ಚಾನಲ್ ಅಮೃತ ಅಂಡ್ ರೋಹಿತ್ ವ್ಲಾಗ್ಸ್. ಇವತ್ತು ನಾವು ಬಾಳೆ ಎಲೆಯ ದೊನ್ನೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದನ್ನು ಬನಾನಾ ಲೀಫ್ ಬೌಲ್ ಅಂತಲೂ ಹೇಳ್ತಾರೆ. ಈಗ ಪ್ಲಾಸ್ಟಿಕ್ ನಿಷೇಧ ಇರೋ ಕಾರಣ ಇದನ್ನು ಉಪಯೋಗಿಸಿ ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡ್ಬೋದು. ಇದು ನಾವು ಪಾನಿಪುರಿ ಶಾಪ್ಗಳಲ್ಲಿ ಕಂಡು ಬರ್ತೀವಿ. ಆಮೇಲೆ ನಾವು ಪ್ರಸಾದ ಕೊಡಲಿಕ್ಕೆ ಇದನ್ನು ಉಪಯೋಗಿಸಬಹುದು ಸಹ. ಇದು ಪರಿಸರ ಸ್ನೇಹಿಯಾಗಿದೆ. ಹಾಗಾದರೆ ನೋಡ್ಕೊಂಬರೋಣ ಇವತ್ತು ಅದನ್ನು ಹೇಗೆ ತಯಾರಿಸೋದು ಅಂತ. ಬಾಳೆ ಎಲೆಯ ದೊನ್ನೆ ಹೇಗೆ ಮಾಡೋದು ಅಂತ ಇವತ್ತು ನನ್ನ ಮಾವನವರಾದ ಚಿದಾನಂದ ಜೋಶಿ ಅವರು ತಿಳಿಸಿಕೊಡ್ತಾರೆ. ಈಗ ಬಾಳೆ ಗಿಡ ಅಡಿಯಲ್ಲಿದ್ದೇವೆ. ಇದೀಗ ಇದರಲ್ಲಿ ಬಾಳೆ ಎಲೆಯಲ್ಲಿ ಎರಡು ವಿಧಾನ ಇದೆ. ಇದರಲ್ಲಿ ಒಣಗಿದ್ದು ಬೇರೆ, ಹಸಿ ಬೇರೆ. ಇದು ಹಸಿಯಲ್ಲಿ ನಾವು ಏನು ಮಾಡ್ತೇವೆ, ಇದನ್ನು ಬಾಡಿಸಿ ದೊನ್ನೆ ಮಾಡ್ತೇವೆ. ಅದೇ ರೀತಿ ಒಣಗಿದ್ದು ಅದು 6 ಗಂಟೆಯಿಂದ 7:30 ಒಳಗೆ ತೆಗೆದು ಇದನ್ನು ದೊನ್ನೆ ಮಾಡಲಿಕ್ಕೆ ಆಗ್ತದೆ. ಬನ್ನಿ ವೀಕ್ಷಕರೇ, ಹಾಗಾದರೆ ನೋಡೋಣ ಬಾಳೆ ಎಲೆಯ ದೊನ್ನೆ ಹೇಗೆ ತಯಾರಿಸೋದು ಅಂತ. ಇದಕ್ಕೆ 4 ಕಡ್ಡಿ ತಗೊಂಡಿದ್ದಾರೆ, ಮತ್ತು ಚಾಕು, ಮತ್ತು ಅಳತೆಗೆ ಇದು ಟೈಲ್ಸ್ ತಗೊಂಡಿದ್ದಾರೆ. ಈಗ ಒಣಗಿದ ಬಾಳೆ ಎಲೆನ ಇದ್ರ ಮೇಲೆ ಇಟ್ಟಿದ್ದಾರೆ, ಮಣೆ ಮೇಲೆ. ಮತ್ತು ಅಳತೆಯ ಟೈಲ್ಸ್ ಇಡ್ತಾ ಇದ್ದಾರೆ, ಅಳತೆಗೆ ಅದನ್ನು ಕಟ್ ಮಾಡಲಿಕ್ಕೆ. ಈಗ ಚಾಕುವಿನಿಂದ ಅದನ್ನು ಕಟ್ ಮಾಡ್ಕೊತಾ ಇದ್ದಾರೆ. ಈ ಥರ ಕಟ್ ಮಾಡ್ಕೊಂಡಿದ್ದಾರೆ. ಟೈಲ್ಸ್ ಅಳತೆ ಹೆಂಗಿದೆ ಅಷ್ಟೇ ಸೈಜಿಗೆ ಇದನ್ನು ಕಟ್ ಮಾಡ್ಕೊಂಡಿದ್ದಾರೆ. ಸೈಡಲ್ಲಿ ಈಗ ಇದನ್ನು ಕಟ್ ಮಾಡ್ತಾ ಇದ್ದಾರೆ. ಇದು ಇವ್ರ ಕೈಲಿ ತೆಂಗಿನ ಗರಿ ಕಡ್ಡಿ ಇದೆ. ಇದು ಚೂರಿಯಿಂದ ಶಾರ್ಪ್ ಮಾಡಿದ್ದೇವೆ. ಇದನ್ನ ಈಗ ಮಡಿಸ್ತಾ ಇದ್ದಾರೆ. ಹೋಲ್ಡ್ ಮಾಡಿ ಅದು ಕಡ್ಡಿಯಿಂದ ಇದನ್ನ ಚುಚ್ತಾರೆ. ಹೀಗೆ 2 ಬದಿಗೂ ಮಾಡ್ಕೊತಾ ಇದ್ದಾರೆ. ನೋಡಿ ವೀಕ್ಷಕರೇ, ಈಗ ಬಾಳೆ ಎಲೆಯ ದೊನ್ನೆ ಸಿದ್ಧವಾಗಿದೆ. ಈಗ ಹಸಿ ಬಾಳೆ ಎಲೆ ದೊನ್ನೆ ಹೇಗೆ ಮಾಡೋದು ಅಂತ ನೋಡೋಣ. 2 ಬಾಳೆ ಎಲೆ ತೊಗೊತಾ ಇದ್ದಾರೆ, ಕಟ್ ಮಾಡ್ಕೊಂಡಿರೋದು. ಮತ್ತು ಅಳತೆ ಟೈಲ್ಸ್ನ ಮಧ್ಯದಲ್ಲಿಟ್ಟು ಅದನ್ನು ಆ ಟೈಲ್ಸ್ ಅಳತೆಗೆ ಕಟ್ ಮಾಡ್ಕೊತಾ ಇದ್ದಾರೆ ಬಾಳೆ ಎಲೆನ.
ಈಗ ಬದಿಯಲ್ಲಿ ಕಟ್ ಮಾಡ್ಕೊತಾ ಇದ್ದಾರೆ 4 ಭಾಗನ 4 ಸೈಡ್. ಈಗ ಸೈಡಲ್ಲಿ ಕಟ್ ಮಾಡ್ಕೊತಾ ಇದ್ದಾರೆ 4 ಸೈಡನ್ನು. ಈಗ ಫೋಲ್ಡ್ ಮಾಡ್ಕೊತಾ ಇದ್ದಾರೆ ಬಾಳೆ ಎಲೆನ. ಫೋಲ್ಡ್ ಮಾಡಿ ಅದಕ್ಕೆ ತೆಂಗಿನ ಗರಿಯ ಕಡ್ಡಿಯಿಂದ ಅದನ್ನು ಚುಚ್ಚುತ್ತಾ ಇದ್ದಾರೆ. ಇದು ಬಾಡಿಸಿದ ಬಾಳೆ ಎಲೆ. 2 ಬದಿನೂ ತೆಂಗಿನ ಗರಿ ಕಡ್ಡಿಯಿಂದ ಚುಚ್ಕೊತಾ ಇದ್ದಾರೆ. ಈಗ ಹಸಿ ಬಾಳೆ ಎಲೆಯ ದೊನ್ನೆ ಸಿದ್ಧವಾಗಿದೆ. ಇದು ಒಣಗಿದ ಬಾಳೆ ಎಲೆಯ ದೊನ್ನೆ, ಇದು ಹಸಿ ಬಾಳೆ ಎಲೆ ದೊನ್ನೆ. ಈಗ ಒಣಗಿದ ಬಾಳೆ ಎಲೆಯ ದೊನ್ನೆ ಮತ್ತು ಹಸಿ ಬಾಳೆ ಎಲೆಯ ದೊನ್ನೆ ತಯಾರಾಗಿದೆ. ಇದನ್ನು ನಾವು ಟೂರ್ಗೆ ಹೋಗ್ಬೇಕಾದ್ರೆ ಸಹ ಇದರಲ್ಲಿ ನಾವು ತೊಗೊಂಡು ಹೋಗ್ಬೋದು. ತಿಂಡಿ ಎಲ್ಲ ಇದರಲ್ಲಿ ತಿನ್ಬೋದು. ಅದಕ್ಕೆಲ್ಲ ತುಂಬ ಉಪಯೋಗ ಆಗಿದೆ. ವೀಕ್ಷಕರೇ, ಇದು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.